ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನೋದನ್ನ ನಾವು ಕೇಳಿದ್ದೀವಿ. ಸೊ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುತ್ತಾ, ಆ ಮೂರನೇ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಬೆಳಗ್ಗೆವರೆಗೂ ಕೂಡ ಒಂದು ಹೆಸರು ಓಡಾಡ್ತಾ ಇತ್ತು. ಅದು ಪರಮೇಶ್ವರ್ ಅವರ ಹೆಸರು. ಜಿ ಪರಮೇಶ್ವರ್ ಅವರ ಹೆಸರು ಹೈಕಮಾಂಡ್ ಅಂಗಳದಲ್ಲಿ ಓಡಾಡ್ತಾ ಇತ್ತು. ಬಿಕಾಸ್ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಆಯ್ತಪ್ಪ ನಾನು ಕೆಳಗಿಳಿತೀನಿ ಆದ್ರೆ ನಾನು ಹೇಳ್ದವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನಾದರೂ ಆಪ್ಷನ್ ಇಟ್ಟರೆ, ಆ ಆಪ್ಷನ್ ಪ್ರಕಾರ ಯಾರಾಗಬಹುದು ಸಿದ್ದರಾಮಯ್ಯನವರ ಚಾಯ್ಸ್ ಅಂತ ಅನ್ನೋದಕ್ಕೆ ಅದು ದಲಿತ ನಾಯಕರು ಅಂತ ಪರಮೇಶ್ವರ್ ಅವರನ್ನ ಮುಂದಿಡುವಂತ ಸಾಧ್ಯತೆ ಇದೆ. ಇವರಿಬ್ಬರ ಜಗಳದಲ್ಲಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬರಬಹುದು ಅನ್ನುವಂತಹ ಕೆಲ ಸುದ್ದಿಗಳು ಓಡಾಡ್ತಾ ಇದ್ವು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನ ಕೊಟ್ಟಿದೆ. ಏನು ಕ್ಲಾರಿಟಿ ಅಂತ ಅಂದರೆ, ನೋ ಚಾನ್ಸ್ ಫಾರ್ ಥರ್ಡ್ ಪಾರ್ಟಿ. ಇಟ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ. ದೇರ್ ಇಸ್ ನೋ ಚಾನ್ಸ್ ಫಾರ್ ಥರ್ಡ್ ಪಾರ್ಟಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಇವರಿಬ್ಬರ ಜಗಳದಲ್ಲಿ ಥರ್ಡ್ ಪರ್ಸನ್ಗೆ ನೋ ಎಂಟ್ರಿ. ಹಾಗಾಗಿ ಈ ಸ್ಪಷ್ಟತೆ, ಇವರಿಬ್ಬರ ನಡುವಿನ ಈ ನಾಯಕತ್ವ ಬದಲಾವಣೆ ವಿಚಾರ ಮೂರನೇ ಅವರಿಗೆ ಲಾಭ ಆಗುವಂತಹ ಯಾವುದೇ ಸಾಧ್ಯತೆಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ನಾಯಕತ್ವದ ನಡುವೆ ಮೂರನೇ ವ್ಯಕ್ತಿಗೆ ನೋ ಎಂಟ್ರಿ, ನೋ ಚಾನ್ಸ್ ಫಾರ್ ಥರ್ಡ್ ಪಾರ್ಟಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ನಾಯಕತ್ವ ಬದಲಾವಣೆಯ ಫೈಟ್ನಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ಆಪ್ಷನ್ ಕೊಡೋದಾದ್ರೆ ಇನ್ನೊಬ್ಬರ ಹೆಸರನ್ನ ಮುಂದಿಡಬಹುದು. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗಬಾರ್ದು, ನಾನು ಹೇಳುವ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಪ್ಷನ್ ಅನ್ನ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು. ಆದ್ರೆ ಈಗ ಹೈಕಮಾಂಡ್ ಸ್ಪಷ್ಟಪಡಿಸಿದೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ವಿಚಾರ ಏನಿದ್ರು ಕೇವಲ ಇವರಿಬ್ಬರ ಮಧ್ಯೆ ಮಾತ್ರ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಮಾತ್ರ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಅಂದರೆ ಅದು ಕೇವಲ ಡಿ ಕೆ ಶಿಗೆ ಮಾತ್ರ ಚಾನ್ಸ್. ಇಲ್ಲವಾದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು. ಕರ್ನಾಟಕದ ಸದ್ಯದ ಪರಿಸ್ಥಿತಿಯಲ್ಲಿ 2028ರ ಚುನಾವಣಾ ದೃಷ್ಟಿಯಿಂದ ಯೋಚಿಸಬೇಕಾಗಿದೆ. ಪ್ರಾದೇಶಿಕತೆ, ಜಾತಿ ಸೇರಿದಂತೆ ಎಲ್ಲ ಆಯಾಮದಲ್ಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವನ್ನ ನಿರ್ಧರಿಸಬೇಕಾಗಿದೆ. ಹಾಗಾಗಿ ಈ ಇಬ್ಬರು ನಾಯಕರ ಮಧ್ಯೆ ಮತ್ತೊಬ್ಬರ ಎಂಟ್ರಿಗೆ ಚಾನ್ಸೇ ಇಲ್ಲ, ಬೇಡವೇ ಬೇಡ ಅನ್ನುವಂಥ ಒಂದು ದೃಢ ನಿರ್ಧಾರವನ್ನ ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಇಲ್ಲಿಗೊಂದು ಕ್ಲಾರಿಟಿ ಅಂತೂ ಸಿಕ್ತು. ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಒಪ್ಕೋಬೇಕು, ಎಲ್ಲ ತಿರಸ್ಕರಿಸಬೇಕು. ಇನ್ನೊಂದು ಆಪ್ಷನ್ ಅಂತ ಇನ್ನೊಬ್ಬರ ಹೆಸರನ್ನ ಹೇಳುವ ಹಾಗಿಲ್ಲ. ಸೊ ಇಲ್ಲಿ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ. ದೇರ್ ಇಸ್ ನೋ ಆಪ್ಷನ್.
ಥರ್ಡ್ ಪಾರ್ಟಿಗೆ ಇಲ್ಲಿ ಎಂಟ್ರಿ ಇಲ್ಲ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನು ಉಳಿದಿರೋದು ಡಿ ಕೆ ಶಿವಕುಮಾರ, ಸಿದ್ದರಾಮಯ್ಯನವರ ಅಷ್ಟೇ ಬೇಕಾಗಿರೋದು ಕ್ಲಾರಿಟಿ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ, ಇವರಿಬ್ಬರ ಮಧ್ಯೆನೇ ಫೈಟ್, ದೇರ್ ಇಸ್ ನೋ ಆಪ್ಷನ್ ಥರ್ಡ್ ಪಾರ್ಟಿ ಎಂಟ್ರಿ ಇಲ್ಲ ಅಂತ. ಇದು ಕನ್ಫರ್ಮ್ ಹಾಗಾದ್ರೆ? ಯಾಕಂದ್ರೆ ಬಹಳ ಜನ ಹೋಗಿದ್ರು ಅವ್ರ ಜೊತೆಗೆ, ಸೀನಿಯರ್ ಲೀಡರ್ಸ್. ನನಗೂ ಒಂದು ಚಾನ್ಸ್ ಸಿಗಬಹುದಾ ಇಬ್ಬರ ಜಗಳದಲ್ಲಿ, ಮೂರನೇವರೆಗೆ ಲಾಭ ಅನ್ನೋ ಥರದಲ್ಲಿ ನಮ್ಗೇನಾದ್ರೂ ಲಾಭ ಆಗ್ಬಹುದಾ ಅಂತ. ಸೊ ಅದಂತೂ ಈಗ ರೂಲ್ಡ್ ಔಟಾ? ಖಂಡಿತವಾಗಿಯೂ ರಾಧ, ತಾವು ಹೇಳಿದ ಹಾಗೆ 2023 ವಿಧಾನಸಭೆ ಚುನಾವಣೆ ಮುಗಿದ ಬಳಿಕವೂ ಸಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ನಾಯಕತ್ವ ವಿಚಾರದಲ್ಲಿ ನೇರ ಫೈಟ್ ನಡೀತಾ ಇರುವಂತದ್ದು. ಇದರ ಮಧ್ಯೆಯೂ ಸಹ ಸಿಎಂ ಸಿದ್ದರಾಮಯ್ಯನವರ ಪಾಳಯದಿಂದ ಅಹಿಂದ ವರ್ಗದ ಹೆಸರು ಪ್ರಮುಖವಾಗಿ ಓಡಾಡ್ತಾ ಇತ್ತು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಕೂಗು ಮೊದಲಿನಿಂದನೂ ಸಹ ಕೇಳಿ ಬರ್ತಾ ಇತ್ತು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಗೆ ಮಾಡಿದ ಕೆಲಸಕ್ಕೆ ಕೂಲಿಯನ್ನ ಕೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ ಪರಮೇಶ್ವರ್ ಅವ್ರಿಗೂ ಸಹ ಆ ಕೂಲಿ ಮೊದಲೇ ಸಿಗ್ಬೇಕು. ಯಾಕಂತಂದ್ರೆ ಅವರು ಸಹ 8 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷವನ್ನ ಮುನ್ನಡೆಸಿದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರಿಗೆ ಒಂದು ಅವಕಾಶವನ್ನ ಕೊಡ್ಬೇಕು. ಇಲ್ಲದೆ ಹೋದ್ರೆ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮರಳಿ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಪಕ್ಷದ ಭವಿಷ್ಯ ಹಾಗೂ ಮುಂದಿನ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ನೇರವಾದಂತಹ ಸಂದೇಶವನ್ನ ಹೈಕಮಾಂಡ್ ನಾಯಕರುಗಳು ರಾಜ್ಯ ನಾಯಕರುಗಳಿಗೆ ರವಾನೆಯನ್ನ ಮಾಡಿರುವಂತದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ನೆಕ್ಸ್ಟ್ ಹೆಸರು ಕೇಳಿ ಬರುವಂತದ್ದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಪರಿಗಣಿಸ್ತೀವಿ ಅನ್ನೋ ಒಂದು ನೇರವಾದಂತಹ ಸಲಹೆ ಮತ್ತು ಆ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಇದೀಗ ರಾಜ್ಯ ನಾಯಕರುಗಳಿಗೆ ಕೊಟ್ಟಿರುವಂತದ್ದು. ಹೀಗಾಗಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಆದ್ರೆ ಮೂರನೇ ವ್ಯಕ್ತಿಗೆ ಅವಕಾಶವಿಲ್ಲ. ಯಾಕಂತಂದ್ರೆ ಆ ಮೂರನೇ ವ್ಯಕ್ತಿಯಾಗಿ ಪರಮೇಶ್ವರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಬೇರೆ ಇನ್ನಿತರು ಯಾರೇ ಆಗಿದ್ರು ಸಹ ಅವರಿಗೆ ಯಾವುದೇ ರೀತಿಯಂತ ಅವಕಾಶ ಇಲ್ಲ ಅನ್ನೋ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಹೈಕಮಾಂಡ್ ನಾಯಕರುಗಳು ಕೊಟ್ಟಿರುವಂತದ್ದು. ಹೀಗಾಗಿ ಇದೀಗ ಏನೇ ಇದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು. ರಾಧಾ, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಡೆಫಿನೆಟ್ಲಿ ಮ್ಯೂಸಿಕಲ್ ಚೇರ್ ತರ ಆ ಚೇರ್ಗೋಸ್ಕರ ಎಲ್ಲರೂ ಓಡಾಡ್ತಾ ಇದ್ರು.